ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇಡ್ಲಿಗೆ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಇಷ್ಟೇ ಪದಾರ್ಥ ಇಟ್ಟು ತುಂಬ ಸೂಪರಾಗಿ ಇರುತ್ತೆ. 10 ನಿಮಿಷದಲ್ಲಿ ಮಾಡ್ಬೋದು. ನೋಡಿ, ಒಂದು ಆಲೂಗಡ್ಡೆ ಹಾಕೋದ್ರಿಂದ ಇನ್ನೂ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಬದನೆಕಾಯಿ ನಾನು ಚೆನ್ನಾಗಿ ಹಾಕಿದ್ದೀನಿ. 1 ಬೆಳ್ಳುಳ್ಳಿ, 2 ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ಅರಿಶಿನ, 1 ಆಲೂಗಡ್ಡೆ ಸಿಪ್ಪೆ ಸಮೇತವಾಗಿ ಹಾಕ್ತೀನಿ. ಅದರಿಂದ ಫೈಬರ್ ಜಾಸ್ತಿ ಇರುತ್ತೆ. ಒಂದು 4-5 ವಿಸಿಲು ಕೂಗಿಸ್ಕೊಳ್ಳೋಣ. ನೋಡಿ, ಈ ಥರ ಮೆತ್ತಗಾಗಿದೆ. ಈ ಥರ ಮೆತ್ತಗಾಗಬೇಕು. ಈಗ ನೀರು ಸಪ್ರೇಟಾಗಿ ಮಾಡಿ ನಾವು ಬಸ್ಕೊಳ್ಳೋಣ. ಈ ಕಡೆ ನಾನು ಕಾಯಿ ಚಟ್ನಿನೂ ಮಾಡಬೇಕು. ಇಡ್ಲಿಗೆ ಉಪ್ಪಾಕಿ ಈ ಥರ ಮಸ್ಕೊಂಡಿದ್ದೀನಿ. ನೋಡಿ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಈಗ ಬೆಂದಿರೋ ನೀರನ್ನು ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಗಟ್ಟಿನೂ ಇರಬಾರ್ದು, ಈ ಕಡೆ ನೀರು ಇರಬಾರ್ದು, ಕರೆಕ್ಟಾಗಿರಬೇಕು. ಈಗ ಒಗ್ಗರಣೆ ಕೊಡೋಣ. ಇದಕ್ಕೆ 1-2 ಟೀ ಸ್ಪೂನು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಹಿಂಗು, ಒಣಮೆಣಸಿನ್ಕಾಯಿ, ಈ ಕಡೆ ಇಡ್ಲಿ ಬೆಂದಿದೆ, ಕರಿಬೇವು, ಇದೆಲ್ಲ ಹಾಕಿ ಒಗ್ಗರಣೆ ಕೊಡೋಣ. ತುಂಬ ಘಮ ಘಮ ಅಂತಿದೆ. ಇಡ್ಲಿಗೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಮಾಡಿ ನೋಡಿ, 10 ನಿಮಿಷದಲ್ಲಿ ಆಗೋಗುತ್ತೆ. ಈ ಕಡೆ ನಾನು ಕಾಯಿ ಚಟ್ನಿ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ, ಕಾಯಿ, 1 ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು ಇಷ್ಟು ಹಾಕಿ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಬಂದುಬಿಟ್ಟು ನೀರು ಹಾಕಿ ನೋಡಿ, ಈ ಥರ ಆಗಿದೆ. ಈಗ ಇದಕ್ಕೂ ಒಗ್ಗರಣೆ ಕೊಡೋಣ. ಸಾಸಿವೆ, ಉದ್ದಿನಬೇಳೆ, 1 ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ ತಿಂಡಿಗೆ. ನೋಡಿ ಫ್ರೆಂಡ್ಸ್, ಇಡ್ಲಿ ನೋಡಿ ಸಾಫ್ಟಾಗಿದೆ, ಸಾಂಬಾರು ಘಮ ಘಮ ಅಂತಿದೆ. ಬನ್ನಿ ಫ್ರೆಂಡ್ಸ್, ಎಲ್ಲರೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ